ಹಾಯ್ ಫ್ರೆಂಡ್ಸ್, ಈ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಒಬ್ಬಟ್ಟು ಅಥವಾ ಹೋಳಿಗೆ ಮಾಡೋದಕ್ಕೆ ಈ ಕಡಲೆಬೇಳೆಯ ಹೂರಣ ಯಾವ ರೀತಿ ಈಜಿಯಾಗಿ ಮಾಡಬಹುದು ಅಂತ ನೋಡೋಣ. ಅದು ಕೂಡ ಬೆಲ್ಲ ಹಾಕದೇ ಸಕ್ಕರೆ ಉಪಯೋಗಿಸಿಕೊಂಡು ಯಾವ ರೀತಿ ಈ ಹೂರಣ ಮಾಡಬಹುದು ಅಂತ ನೋಡೋಣ. ಕಡಲೆಬೇಳೆ ಚೆನ್ನಾಗಿ ಬೇಯಿಸಿದಾದ ನಂತರ ನಾವು ಒಂದು ಮಿಕ್ಸರ್ ಜಾರಿಗೆ ಅಥವಾ ಬೇಳೆ ಅರಿಯುವ ಮಷಿನ್ ಇರುತ್ತಲ್ಲ ಅದರಲ್ಲಿ ಹಾಕಿಕೊಂಡು ನಾವು ಅರಿಯುತ್ತೇವೆ. ಆದರೆ ಇದನ್ನು ಅರಿಯದೇ ಈ ರೀತಿ ಸಾಫ್ಟಾಗಿ ಯಾವ ರೀತಿ ಮಾಡಬಹುದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ನಿಮಗೆ ಈ ಬೇಳೆಯನ್ನು ಅರಿಯದೇ ಮಾಡಿರೋದು ಅಂತ ನಂಬಕ್ಕೆ ಆಗ್ತಿಲ್ವಲ್ಲ, ಅಷ್ಟೊಂದು ಸಾಫ್ಟಾಗಿದೆ. ನಾವು ಈ ಬೇಳೆಯನ್ನು ಅರಿಯದೇ ಯಾವ ರೀತಿ ಮಾಡಬಹುದು ಅಂತ ನೋಡೋಣ ಬನ್ನಿ. ನಿಮ್ಮದು ಕೂಡ ಈ ರೀತಿಯೇ ಸಾಫ್ಟಾಗಿ ಕಡಲೆಬೇಳೆ ಹೂರಣ ಆಗಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೂ ನಾನು ಹೇಳುವ ಎಲ್ಲ ಟಿಪ್ಸನ್ನು ಫಾಲೋ ಮಾಡಿದ್ರೆ ನಿಮ್ಮದು ಕೂಡ ಈ ರೀತಿಯೇ ಸಾಫ್ಟಾಗಿ ಬೇಳೆ ಹೂರಣ ಆಗುತ್ತೆ. ಹಾಗಾದರೆ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಇವಾಗ ನಾನು 1 ಕಪ್ನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇನೆ. ಈ ಕಡಲೆಬೇಳೆಯನ್ನು ನಾವು 1 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಯಕ್ಕೆ ಹಾಕಿಡಬೇಕು. ಒಂದು ವೇಳೆ ನಿಮ್ಮ ಹತ್ರ ಅಷ್ಟೊಂದು ಟೈಮ್ ಇರಲಿಲ್ಲ ಅಂದರೆ ಅಥವಾ ನೀವು ನೀರಿನಲ್ಲಿ ಹಾಕೋಕ್ಕೆ ಮರೆತು ಹೋಗಿದ್ರೆ ನೀವು ಡೈರೆಕ್ಟಾಗಿಯೂ ಕೂಡ ಪಾತ್ರೆಗೆ ಬೇಯಿಸ್ಕೊಳ್ತೇವಲ್ಲ ಆ ಪಾತ್ರೆಗೆ ನೀವು ಕಡಲೆಬೇಳೆಯನ್ನು ಹಾಕಿಕೊಳ್ಳಬಹುದು. ಇಲ್ಲಿ ನಾನು ಕುಕ್ಕರ್ನಲ್ಲಿ ಹಾಕಿಕೊಳ್ಳುತ್ತಿದ್ದೇನೆ ಕಡಲೆಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೆ. ಇವಾಗ ಈ ಕಡಲೆಬೇಳೆ ಹಾಕಿದ ಮೇಲೆ ಇದಕ್ಕೆ ನಾವು ಈ ರೀತಿ ಬಿಸಿ ಮಾಡಿ ನೀರನ್ನು ಹಾಕಿಕೊಳ್ಬೇಕು. ನಾರ್ಮಲ್ ವಾಟರನ್ನು ಹಾಕಿಕೊಳ್ಳೋಕೆ ಹೋಗಬೇಡಿ. ಈ ರೀತಿ ನೀರನ್ನು ಬಿಸಿ ಮಾಡಿ ಇದರಲ್ಲಿ ಹಾಕಿಕೊಳ್ಳಿ. 1 ಕಪ್ನಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇವಲ್ಲ ಅದೇ ಕಪ್ಪಿನಿಂದ ಒಂದು 3 ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಆಗಿಬಿಡುತ್ತೆ. ಈ ರೀತಿ ಬಿಸಿ ನೀರು ಹಾಕಿಕೊಳ್ಳುವುದರಿಂದ ಕಡಲೆಬೇಳೆ ತುಂಬ ಬೇಗನೆ ಸಾಫ್ಟಾಗಿ ಬೆಂದು ಬಿಡುತ್ತೆ ಹಾಗೂ ಒಂದೊಂದು ದಾಣೆ ಕೂಡ ಹಾಗೆ ಉಳಿಯುವುದಿಲ್ಲ. ಮತ್ತು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಹಾಕಿದ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಥವಾ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಹಾಕಿಕೊಳ್ಳಿ. ಇದರಲ್ಲಿ ಅರಿಶಿಣ ಹಾಕಿದ ಮೇಲೆ ಇವಾಗ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಉಪ್ಪು ಹಾಕಿದ ಮೇಲೆ ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು 4 ರಿಂದ 5 ವಿಸಲ್ ಬರುವವರೆಗೂ ಚೆನ್ನಾಗಿ ಈ ಕಡಲೆಬೇಳೆಯನ್ನು ಬೇಯಿಸ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿಬಿಟ್ಟು ಈ ಕುಕ್ಕರನ್ನು ಇಟ್ಟಿದ್ದೇನೆ. ಒಂದು 4 ರಿಂದ 5 ಸಿಟಿ ಆಗಿದೆ. ಈ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ ನಂತರ ಇದರ ಮುಚ್ಚಳವನ್ನು ತೆಗೆದುಕೊಳ್ಳಿ. ತಣ್ಣಗಾಗದೇ ಹಾಗೆ ಬಿಸಿ ಇದ್ದಾಗಲೇ ಕುಕ್ಕರ್ನ ಮುಚ್ಚಳವನ್ನು ತೆಗೆಯೋಕೆ ಹೋದರೆ ಒಳಗಡೆ ಒಂದೊಂದು ಹಾಗೆ ಉಳಿದ್ಬಿಡುತ್ತೆ. ಕಡಲೆಬೇಳೆ ಕುಕ್ ಆಗುವುದೇ ಇಲ್ಲ. ಈ ರೀತಿ ತಣ್ಣಗಾದ ನಂತರ ತೆಗೆದುಕೊಂಡ್ರೆ ಸಾಫ್ಟಾಗಿ ಈ ರೀತಿ ಕಡಲೆಬೇಳೆ ಚೆನ್ನಾಗಿ ಬೆಂದು ಹೋಗುತ್ತೆ. ಒಂದು ವೇಳೆ ಬೆಂದಿಲ್ಲ ಅಂದರೆ ನೀವು ಮತ್ತೆ ಮುಚ್ಚಳ ಮುಚ್ಚಿ 1 ಸಿಟಿ ಬರುವವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ಸಾಫ್ಟಾಗಿ ಕಡಲೆಬೇಳೆ ಬೆಂದು ಹೋಗಿದೆ. ಇದರಲ್ಲಿರುವ ನೀರನ್ನು ತೆಗೆಯೋಣ ಒಂದು ಪಾತ್ರೆಗೆ. ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿಕೊಳ್ಳುತ್ತಿದ್ದೇನೆ. ನಿಮಗೆ ಪ್ರಾಕ್ಟೀಸ್ ಇದ್ದರೆ ಈ ರೀತಿ ನೀರನ್ನು ತೆಗೆದುಕೊಳ್ಳಿ. ಒಂದು ವೇಳೆ ಪ್ರಾಕ್ಟೀಸ್ ಇಲ್ಲ ಅಂದರೆ ಒಂದು ಜರಡಿಗೆ ಈ ಕಡಲೆಬೇಳೆಯನ್ನು ಹಾಕಿಕೊಂಡು ಪೂರ್ತಿಯಾಗಿ ನೀರನ್ನು ತೆಗೆದುಕೊಳ್ಳಿ. ಈ ಕಡಲೆಬೇಳೆಯಿಂದ ನೀರನ್ನು ತೆಗೆದ ಮೇಲೆ ಈ ನೀರನ್ನು ನೀವು ಬಿಸಾಡಕ್ಕೆ ಹೋಗಬೇಡಿ. ಯಾಕಂದರೆ ಇದರಿಂದ ತುಂಬಾ ಚೆನ್ನಾಗಿ ಸಾರು ಮಾಡಬಹುದು. ಆದ್ದರಿಂದ ಈ ನೀರನ್ನು ಬಿಸಾಡಕ್ಕೆ ಹೋಗಬೇಡಿ. ಇವಾಗ ಈ ಕಡಲೆಬೇಳೆಯಿಂದ ನೀರನ್ನು ತೆಗೆದ ಮೇಲೆ ಈ ರೀತಿ ಮನೆಯಲ್ಲಿ ಪೊಟೊಟೊ ಮ್ಯಾಶರ್ ಇರುತ್ತಿಲ್ಲ ಅದರಿಂದ ಈ ರೀತಿ ಕಡಲೆಬೇಳೆಯನ್ನು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮೆತ್ತಗೆ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸಾಫ್ಟಾಗಿ ಆಗಬೇಕು. ಈ ರೀತಿಯಾಗಿ ಮಾಡಿದಾದ ನಂತರ ಇದರಲ್ಲಿ ಸಕ್ಕರೆಯನ್ನು ಹಾಕಿಕೊಳ್ಳಿ. 1 ಕಪ್ನಷ್ಟು. ನಾವು ಕಡಲೆಬೇಳೆ ಯಾವ ಕಪ್ಪಿನಿಂದ ತಗೊಳ್ತೇವಲ್ಲ ಅದೇ ಕಪ್ಪಿನಿಂದ 1 ಕಪ್ನಷ್ಟು ಸಕ್ಕರೆ ಹಾಕಿಕೊಳ್ಬೇಕು. ಕಡಲೆಬೇಳೆ ಮತ್ತು ಸಕ್ಕರೆ ಈಕ್ವಲ್ ಆಗಿರಬೇಕು. ಇವಾಗ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಸಕ್ಕರೆ ಕರಗುವವರೆಗೂ ಈ ರೀತಿಯೇ ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಅಥವಾ ಸ್ಲೋಯಲ್ಲಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡದಂತೆ. ಇವಾಗ ಪೂರ್ತಿಯಾಗಿ ಸಕ್ಕರೆ ಕರಗಿದಾಗಿದೆ. ಇಲ್ಲಿ ನೋಡ್ತಾ ಇರಬಹುದು ಸಕ್ಕರೆ ಪಾಕ ಬಿಟ್ಟಿದೆ. ಇವಾಗ ಈ ಸಕ್ಕರೆ ಪಾಕ ಪೂರ್ತಿಯಾಗಿ ಹೋಗುವವರೆಗೂ ಈ ರೀತಿಯೇ ಮತ್ತೆ ಕೈ ಬಿಡದಂತೆ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಪೂರ್ತಿಯಾಗಿ ಗಟ್ಟಿಯಾಗಬೇಕು ಈ ಕಡಲೆಬೇಳೆ, ಅಲ್ಲಿವರೆಗೂ ಈ ರೀತಿಯೇ ಕೈ ಆಡಿಸ್ತಾ ಇರಬೇಕು. ಇವಾಗ ಕಡಲೆಬೇಳೆ ಗಟ್ಟಿಯಾಗಿದೆ, ಇಲ್ಲಿ ನೋಡ್ತಾ ಇರಬಹುದು. ಇವಾಗ ಇದರಲ್ಲಿ
ವಿಲೇಚಿ ಪೌಡರ್ ಇರುತ್ತಲ್ಲ ಅದನ್ನು ಹಾಕಿಕೊಳ್ಳೋಣ. 2-3 ಏಲಕ್ಕಿ ಪುಡಿಯನ್ನು ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕಿಕೊಳ್ಳಿ ಮತ್ತು ಏಲಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಮತ್ತೆ ಗಟ್ಟಿಯಾಗಿಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಕಡಲೆಬೇಳೆ ಅರಿಯದೇ ಯಾವ ರೀತಿ ಸಾಫ್ಟಾಗಿ ಈ ರೀತಿ ಕಡಲೆಬೇಳೆ ಬೇಯಿಸ್ಕೊಳ್ಬಹುದು ಅಂತ, ತುಂಬ ಚೆನ್ನಾಗಿ ಸಾಫ್ಟಾಗಿ ಮಾಡಬಹುದು ಅಂತ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಾದ ನಂತರ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.